ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಮಧ್ಯಾಹ್ನಕ್ಕೆ ರವೆ ದೋಸೆ ಮಾಡ್ಕೊಂಡಿದ್ದೆ. ಇದು ಫ್ರೈಡೇ ಮಧ್ಯಾಹ್ನದ ಮಿನಿ ವ್ಲಾಗ್ ಆಗಿರುತ್ತೆ. ಮಧ್ಯಾಹ್ನ ದೋಸೆ ಮಾಡಿಕೊಂಡು ಚಟ್ನಿ ಮಾಡಿಕೊಂಡು ದೋಸೆ ತಿಂದು ಹಾಸ್ಪಿಟಲ್ಗೆ ಹೋಗಿದ್ದೆ. ಹಾಗೆ ಹೊರಗೆ ಬಂದು ನೋಡ್ರೆ ಕಾಮನ ಬಿಲ್ಲಿತ್ತು, ಅದನ್ನು ಹಂಗೆ ಕ್ಯಾಪ್ಚರ್ ಮಾಡಿಕೊಂಡು ಹಾಸ್ಪಿಟಲಿಂದ ಬಂದು ಟೀ ಮಾಡ್ಕೊಂಡು ಕುಡಿದು ನನ್ನ ಮಗಂಗೆ ಒಂದು ಸ್ವಲ್ಪ ಹಾಲು ಕೊಟ್ಟು ಕೆಲಸ ಮಾಡ್ಕೊತಾ ಇದ್ದೆ. ತಲೆನೋವನ್ನ ಯಾರು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ತಲೆನೋವು ಬಂದರೆ ಒಂದ್ಸಲಿ ಹೈ ಟೆಸ್ಟ್ ಮಾಡಿಸಿ. ನನಗೆ ಎರಡು ಕಣ್ಣಿಗೂ ಪಾಯಿಂಟ್ ಬಂದಿದೆ ಅಂತೇಳಿ ಸ್ಪೆಕ್ಸ್ ಕೊಟ್ಟಿದ್ದಾರೆ. ಸ್ಪೆಕ್ಸ್ ಹಾಕೊಳ್ಳೋಕ್ಕೆ ತುಂಬ ಬೇಜಾರು, ಏನು ಮಾಡೋದು ಅಂತ ನನಗೆ ಅದೇ ಟೆನ್ಷನ್ ಆಗಿತ್ತು. ಹಾಸ್ಪಿಟಲಿಂದ ಬಂದು ಕೆಲಸ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಏನೇ ಆದರೂ ಹೆಣ್ಮಕ್ಳಿಗೆ ರೆಸ್ಟ್ ಮಾಡೋ ಅವಕಾಶ ಸಿಕ್ಕರೂ ರೆಸ್ಟ್ ಮಾಡಲ್ಲ, ಯಾಕಂದರೆ ಎದ್ದು ನಾವೇ ಮಾಡಬೇಕು ಅನ್ನೋದು ನಮಗೆ ಗೊತ್ತಿರುತ್ತಲ್ಲ. ಹಾಗಾಗಿ ನಾನು ಹಾಗೆ ಹಾಸ್ಪಿಟಲಿಂದ ಬಂದು ಬೆಳಗ್ಗೆ ಮಾಡೋ ಕೆಲಸ ಎಲ್ಲ ಇವಾಗ ಮಾಡ್ಕೊತಾ ಇದ್ದೀನಿ. ಅನಾರೋಗ್ಯದಿಂದ ಏನು ಮಾಡೋಕ್ಕಾಗಲ್ಲ, ಕೆಲವೊಂದು ಟೈಮಲ್ಲಿ ಹಂಗೆ ಆಗೋಗುತ್ತೆ. ಕೆಲಸ ಎಲ್ಲ ಮುಗಿಸ್ಕೊಂಡು ನೆಲ ಒರೆಸ್ಕೊಂಡು ನಾನು ಫ್ರೆಶ್ ಅಪ್ ಆದೆ. ಫ್ರೆಶ್ ಅಪ್ ಆಗಿ ಶುಕ್ರವಾರ ಇರೋದ್ರಿಂದ ಪೂಜೆ ಮಾಡಿಕೊಂಡೆ. ನಾನು ದೇವ್ರ ಸಾಮಾನೇನು ತೊಳೆಯೋಕ್ಕೆ ಹೋಗಲ್ಲ, ಯಾಕಂದರೆ ಶುಕ್ರವಾರ ನಾನು ಯಾವುದೇ ರೀತಿಯ ಕಳಸ ಆಗಲಿ ದೇವ್ರ ಸಾಮಾನು ಆಗಲಿ ತೊಳೆಯೋಕ್ಕೆ ಹೋಗಲ್ಲ. ಇಲ್ಲಿ ತುಪ್ಪದ ಬತ್ತಿನ ರೆಡಿ ಮಾಡಿ ಇಟ್ಕೊತಾ ಇದ್ದೆ. ತುಪ್ಪದ ಬತ್ತಿ ಯಾಕೆ ರೆಡಿ ಮಾಡಿ ಇಟ್ಕೊತಾ ಇದ್ದೆ ಅಂದರೆ, ನಾನು ಪ್ರತಿ ಶುಕ್ರವಾರ ಜಲಗೇರಮ್ಮಂಗೆ ತುಪ್ಪದ ದೀಪ ಹಚ್ತೀನಿ. ಹಾಗಾಗಿ ಪ್ರತಿ ಶುಕ್ರವಾರ ಮಂಗಳವಾರ ತುಪ್ಪದ ದೀಪ ಹಚ್ಚೋದ್ರಿಂದ ಹೆಣ್ಣು ದೇವರಿಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಒಂದು 9 ವಾರ ಬೇಡ್ಕೊಂಡಿದ್ದೆ. ನನ್ನ ಕೈಲಾದಷ್ಟು ದಿನ ನಾನು ಹಚ್ತೀನಿ. ಎಲ್ಲ ರೆಡಿ ಮಾಡಿಕೊಂಡು ತೊಗೊಂಡು ದೇವಸ್ಥಾನಕ್ಕೆ ತೊಗೊಂಡು ಹೋಗ್ತಾಯಿದ್ದೆ. ಹೋಗ್ತಾ ದೀಪ ಪ್ಲೇಟ್ ತೊಗೊಂಡೋಗೋಣ ಅಂತ ತೊಗೊಂಡಿದ್ದೀನಿ. ಎಲ್ಲ ರೆಡಿ ಮಾಡಿಕೊಂಡು ದೀಪಕ್ಕೆಲ್ಲ ಹಚ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ದೇವಸ್ಥಾನ ಚಿಕ್ಕದಾಗಿರ್ಬೋದು, ಆದರೆ ನಿಜ ಅಲ್ಲಿ ಹೋದರೆ ಏನೋ ನಂಗೆ ಪಾಸಿಟಿವ್ ವೈಬ್ಸು. ಹಾಗಾಗಿ ನಾನು ಕಂಟಿನ್ಯೂಸ್ ಆಗಿ ದೀಪ ಹಚ್ಚೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಅಲ್ಲಿ ಕೆಲವೊಂದು ವಾರ ಮಿಸ್ ಆಗುತ್ತೆ, ಆದರೆ ನನ್ನ ಕೈಲಿ ಆದಷ್ಟು ದಿನ ನಾನು ಹೋಗ್ತೀನಿ. ನಾನು ಹೋಗಿಲ್ಲ ಅಂದರೂ ತಾಯಿ ಕರ್ಸ್ಕೊತಾಳೆ ನನ್ನ. ದೇವ್ರಿಗೆ ಹೋಗಿ ಪ್ರಸಾದ ಕೊಟ್ಟರು, ತೊಗೊಂಡು ಮನೆಗೆ ಬಂದೆ. ಮನೆಗೆ ಬಂದು ನಾನು ಒರಿಜಿನಲ್ ಗೆಟಪ್ಗೆ ಬಂದಿದ್ದೀನಿ. ಬಂದು ಊಟ ಮಾಡಿ ಜೀರಿಗೆ ಸ್ವಲ್ಪ ಬಾದಾಮಿನ ನೆನೆಸೋಕೆ ಇಟ್ಕೊತಾ ಇದ್ದೆ. ಇದಾಗಿತ್ತು ನಮ್ಮ ಮಿನಿ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.